ಅಪ್ಪಯ್ಯ. ಇವತ್ತು ಆ ಭೈರಾದೇವಿ ಸಂಕ್ರ ಯಾರನ್ನೂ ಸುಮ್ಕೆ ಬಿಡಬಾರ್ದು ಕಣ್ಲ. ಕಣಪ್ಪಯ್ಯ. ನಮ್ಮನ್ನ ಈ ಪರಿಸ್ಥಿತಿಗೆ ತಂದವ್ರನ್ನ ಹಂಗ ಕೊಚ್ಚಿ ಕೊಚ್ಚಿ ಸಾಯಿಸ್ಬಿಡವ. ಆದ್ರೆ ಅಪ್ಪಯ್ಯ, ನಾವಿಗೆ ರಾಜಾರೋಸವಾಗಿ ಈ ತರ ಮಚ್ಚು ಗಿಚ್ಚು ಹಿಡ್ಕೊ ಓಡಾಡ್ತಿದ್ರೆ ನಮ್ನ ಇನ್ನೊಂದಪ್ಪ ಜೈಲಿಗೆ ಕಳಿಸ್ತಾರೆ ಆಟೆಯ. ಆದ್ರೂ ಪರವಾಗಿಲ್ಲ ಕಣ್ಲ, ಅವ್ರನ್ನ ಸಾಯಿಸಿ ಮತ್ತೆ ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ಆದ್ರೆ ಇವತ್ತು ಮಾತ್ರ ಅವ್ರನ್ನ ಸುಮ್ಕೆ ಬಿಡಬಾರ್ದು. ಹೇಯ್, ಅಲ್ಲಿ ನೋಡ್ಲಾ, ಯಾವ್ದೋ ಕಾರ್ ಬತ್ತೈತೆ, ತಡೆ ಹಾಕ್ಲಾ? ನಾವ್ ಆ ಕಾರ್ ತಗೊಂಡು ಹೋಗವ. ಅಪ್ಪಯ್ಯ, ಮಚ್ಚಿಂದಿಕ್ಕಾಕೋ. ಅಯ್ಯೋ, ಎಷ್ಟೊತ್ತಾದ್ರೂ ಈ ಮನೆ ಕೆಲಸ ಮುಗಿಯೋದೇ ಇಲ್ಲ ನಂಗೆ. ಇಳಿಲ ಕೆಳಕ್ಕೆ. ಈ ವಿಷಯನ ಮೊದಲು ಸಂಕ್ರಮಣಂಗೆ ಹೇಳ್ಬೇಕು. ಯಾವು ನಾವಿಬ್ರು ಮೊದಲನೇ ಕಿತ್ತ ಅಲ್ವಾ? ಆ ರಾಮಣ್ಣ ಅಲ್ಲ, ಆ ಸೀನಣ್ಣನ ಮನೆಗೆ ಹೋಯ್ತಾ ಇರೋದು. ಮೊದಲನೇ ಕಿತ್ತ ಹೋಗೋವಾಗ ಏನಾದ್ರೂ ಉಡುಗೊರೆ ತಕೊಂಡೋಗ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಗೌರಿ ಹೊಟ್ಟೆಲಿರೋ ಮಗು ಜೀವನೇ ನಮಗ್ ಉಡುಗೊರೆಯಾಗಿ ಸಿಗ್ಬೇಕಲ್ವೇ? ಅದಕ್ಕೆ ಈ ಕೇಸರಿ ತಕೊಂಡ್ಬಂದಿದ್ದೀನಿ. ಇದನ್ನ ಗೌರಿ ಹಾಲಿಗೆ ಹಾಕೊಂಡು ಕುಡಿತಾ ಇದ್ದಂಗೆನೆ ಹೊಟ್ಟೆಲಿರೋ ಮಗು ಸುಟ್ಕೊಂಡು ಹೋಗ್ಬಿಡ್ಬೇಕು. ಏನೇವಿ ಪಂಕು? ಸಂಕ್ರಣ. ಅಯ್ಯೋ, ಅದ್ ಯಾಕೆ ಹಂಗ್ ಕೂಗಾಡ್ತಾ ಇದೆಯಾ? ಏನಾಯ್ತು ಹೇಳು? ಅನಾಹುತ ಸಂಕ್ರಣ, ದೊಡ್ಡ ಅನಾಹುತ. ಏನ್ ಅನಾಹುತ? ದೊಡ್ಡ ಯಜಮಾನ್ರು ಮತ್ತೆ ರುದ್ರಣ್ಣ ಜೈಲಿಂದ ತಪ್ಪಿಸ್ಕೊ ಬಂದ್ಬಿಟ್ಟವ್ರೆ. ಊರ್ನಾಗೆ ಮಚ್ಚಿಡ್ಕೊಂಡ್ ತಿರ್ಗಾಡ್ತವ್ರೆ. ಏನ್ ಹೇಳ್ತಿದ್ಯಾ ಪಂಕಜ? ಹೂ ಸಂಕ್ರಣ್ಣ, ಯಾರ್ದೋ ಕಾರ್ನ ಅಡ್ಡ ಹಾಕಿ ಕಾರ್ನ ಎತ್ಕೊಂಡೆಲ್ಲೋ ಹೋದ್ರು. ಪಾಪ ನಾಯಿ ಮರಿ ಫುಲ್ಲು ನಗಡಿ ಶೀತ ಆಗಿ ತುಂಬಾ ಒದ್ದಾಡ್ಬಿಡ್ತಂತೆ. ಅವ್ನ್ ಸ್ಕೂಲ್ಗೆ ಹೋಗಿರ್ಲಿಲ್ಲ ನೋಡು, ಅದಕ್ಕೆ ಅವ್ನ್ ಪೆದ್ದ ಆಗಿದ್ದ. ಏನಾಯ್ತೆ ಅಮ್ಮ? ಅಲ್ಲಿ ನೋಡು. ಏನೇ? ನಾನು ಇದೇ ಸ್ಕೂಲಿಗೆ ಹೋಗ್ಬೇಕು. ನನ್ನನ್ನ ಇದೇ ಸ್ಕೂಲಿಗೆ ಕಳ್ಸಮ್ಮ. ದೀಪು, ಈ ಸ್ಕೂಲ್ ಬೇಡ, ನಾನು ನಿನ್ನ ಇದಕ್ಕಿಂತ ಚೆನ್ನಾಗಿರೋ ಸ್ಕೂಲಿಗೆ ಸೇರಿಸ್ತೀನಿ, ಸರಿನಾ? ಇಲ್ಲ ಅಮ್ಮ, ನಾನು ದೊಡ್ಡ ಸ್ಕೂಲಲ್ಲೇ ಓದ್ಬೇಕು. ನಾನು ದೊಡ್ಡ ಸ್ಕೂಲಲ್ಲಿ ಹೋದ್ರೆ ತುಂಬಾ ಬುದ್ಧಿವಂತಳಾಗ್ತೀನಿ. ಹಾಗೆಲ್ಲ ಏನೂ ಇಲ್ಲ ದೀಪು, ಚೆನ್ನಾಗಿ ಓದೋರು ಯಾವುದೇ ಸ್ಕೂಲಲ್ಲಿ ಇದ್ರೂ ಚೆನ್ನಾಗೇ ಓದ್ತಾರೆ. ನಿನ್ ತಲೆಯಲ್ಲಿ ದೊಡ್ಡ ಸ್ಕೂಲು ಚಿಕ್ಕ ಸ್ಕೂಲು ಅಂತ ಯಾಕೆ ಯೋಚನೆ ಬಂತು? ಯಾಕಮ್ಮ? ನಾನು ದೊಡ್ಡ ಸ್ಕೂಲಲ್ಲಿ ಓದಿದ್ರೆ ತಪ್ಪಾ? ಇಲ್ಲ, ತಪ್ಪೇನಿಲ್ಲ ಅಮ್ಮ. ಆದ್ರೆ
ನಿನ್ನ ಈ ಸ್ಕೂಲಲ್ಲಿ ಓದಿಸೋ ಶಕ್ತಿ ನನಗಿಲ್ಲ. ಇಲ್ಲೆಲ್ಲ ತುಂಬಾ ದುಡ್ಡು ಬೇಕಾಗುತ್ತೆ. ಹೋಗಮ್ಮ, ಯಾವಾಗ್ಲೂ ಹಿಂಗೆ ಹೇಳ್ತೀಯ. ದೀಪು, ನಾನು ನಿನ್ನ ಇದಕ್ಕಿಂತ ಚೆನ್ನಾಗಿರೋ ಸ್ಕೂಲಿಗೆ ಸೇರಿಸ್ತೀನಿ. ಇಲ್ಲ ಅಮ್ಮ, ನಾನು ಈ ಸ್ಕೂಲಿಗೆ ಹೋಗ್ಬೇಕು ಅಂತ ಆಸೆ ಆಗಿದೆ. ಪ್ಲೀಸ್ ಅಮ್ಮ, ಪ್ಲೀಸ್. ಸರಿ, ಬಾ. ಸರ್, ಯಾರಮ್ಮ ನೀನು? ಏನ್ ಬೇಕಾಗಿತ್ತು? ಸರ್, ಈ ಸ್ಕೂಲ್ಗೆ ನನ್ನ ಮಗಳನ್ನ ಸೇರಿಸ್ಬೇಕಿತ್ತು. ಏನು ನಿಮ್ಮ ಮಗುನ? ನೋಡಮ್ಮ, ಈ ಸ್ಕೂಲಲ್ಲಿ 2-3 ತಿಂಗಳ ಮುಂಚೆನೇ ಸೀಟ್ ಬುಕ್ ಆಗ್ಬಿಡುತ್ತೆ. ತಾತ, ಇವಾಗ ಸ್ಕೂಲಿಗೆ ಬಂದೆ. ಕನ್ಸ್ಟ್ರಕ್ಷನ್ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಬರ್ತೀನಿ. ಸರಿ, ಬಾಯ್. ಸರ್, 1 ಸೀಟು ಇಲ್ವಾ? ಈ ಸ್ಕೂಲಲ್ಲಿ ಫೀಸ್ ಕಟ್ಟಕ್ಕಾಗುತ್ತಾ? ಹೋಗ್ಲಿ, ನಿನ್ನ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡಿದೆಯಾ? ನೋಡಮ್ಮ, ಫಸ್ಟ್ ದುಡ್ಡು ರೆಡಿ ಮಾಡು. ಸೀಟ್ ಬಗ್ಗೆ ಆಮೇಲೆ ವಿಚಾರ ಮಾಡೋಣ. ಬಾ ಸೋದರಿ. ಆಹಾ, ಎಷ್ಟು ಸಿಹಿಯಾಗಿದೆ. ತುಪ್ಪದ ಪರಿಮಳ ಉಂಟು, ಘಮ ಘಮ ಅನ್ನುತ್ತಿದೆ. ಏ ಚಾಮುಂಡಿ, ನಾನು ನಿನಗೆ ಕೊಡುವುದಿಲ್ಲ, ಒಬ್ಬಳೇ ತಿನ್ನುತ್ತೇನೆ. ತಿನ್ನು ಸೋದರಿ, ಅದರಲ್ಲೇನಿದೆ? ನಿನಗೆ ಈ ಸಿಹಿ ಇಷ್ಟವಾಗಿದೆ, ಒಬ್ಬಳೇ ತಿನ್ನಬೇಕು ಅನ್ನುವಷ್ಟು ರುಚಿಯಾಗಿದೆ. ಹಾಗಾಗಿ ಎಲ್ಲವನ್ನು ಒಬ್ಬಳೇ ತಿನ್ನಬೇಕು ಎಂದುಕೊಳ್ಳುತ್ತಿರುವೆ ಅಲ್ಲವೇ? ನನಗೇನು ಬೇಡ, ನೀನು ತಿನ್ನು ಜ್ವಾಲ. ಆದರೆ ನಿನಗೆ ಆಸೆ ಆಗುವುದಿಲ್ಲವೇ? ನಿನಗೂ ಸ್ವಲ್ಪ ಬೇಕು ಎನಿಸುತ್ತಿಲ್ಲವೇ? ಇಲ್ಲವಲ್ಲ, ಹಾಗೇಕೆ ಎನಿಸಬೇಕು? ನಿನಗೆ ಇಷ್ಟವಾಗಿರುವುದನ್ನು ನೋಡಿ ನನಗೆ ಆಸೆ ಆಗಬಾರದು. ನನಗೆ ತಿನ್ನಬೇಕು ಅನಿಸಿದರೆ ಅದು ಸರಿ. ಆದರೆ ನೀನು ಇಲ್ಲಿ ಬರುವ ತನಕ, ಈ ಸಿಹಿಯನ್ನು ನನ್ನ ಕಣ್ಣಲ್ಲಿ ನೋಡುವ ತನಕ ನನಗೇನು ಅದರ ಯೋಚನೆ ಇರಲಿಲ್ಲವಲ್ಲ. ಇಂದು ನನಗೆ ಇದರ ಯೋಗವಿಲ್ಲವೇನು? ಅದಕ್ಕೆ ನನಗೆ ಆಸೆ ಆಗುತ್ತಿಲ್ಲ. ನಾಳೆ ಬೇಕು ಅನಿಸಬಹುದು, ಇದಕ್ಕಿಂತ ಬೇರೆಯದೇನೋ ನನಗೆ ಇಷ್ಟವಾಗಬಹುದು. ಆಗ ನೋಡಿಕೊಂಡರೆ ಆಯಿತು. ಇದೀಗ ನಿನ್ನ ಆಸೆ, ನಿನಗೆ ಸೇರಬೇಕಾಗಿದ್ದ ಸಿಹಿ. ನೀನು ಹೀಗೆಲ್ಲ ಮಾತನಾಡುವುದಕ್ಕೆ ಅಪ್ಪ ಅಮ್ಮನಿಗೆ ನೀನೆಂದರೆ ತುಂಬಾ ಪ್ರೀತಿ, ನನ್ನ ಮೇಲೆ ಪ್ರೀತಿಯೇ ಇಲ್ಲ. ಏನಾಗಿದೆ ನಿನಗೆ? ಹಾಗೆಲ್ಲ ಏನೂ ಇಲ್ಲ. ಅಪ್ಪ ಅಮ್ಮನಿಗೆ ನೀನೆಂದರೆ ನನ್ನ ಹಾಗೆ ಪ್ರೀತಿ, ನನಗೂ ಅಷ್ಟೇ. ನಾನು ಯಾವಾಗಲೂ ನಿನ್ನೊಂದಿಗೆ ಹೀಗೆ ಮಾತನಾಡುತ್ತೇನೆ ಅಲ್ಲವೇ? ಜ್ವಾಲ, ಅಪ್ಪ ಅಮ್ಮ ನನ್ನನ್ನು ಪ್ರೀತಿಸಿದಷ್ಟೇ ನಿನ್ನನ್ನು. ಸಾಕು, ಸುಮ್ಮನಿರು. ನೀನ್ ಹೇಳುತ್ತಿರುವುದೆಲ್ಲ ಸುಳ್ಳು. ನೀನೇನಾದರೂ ಅರಮನೆಯಿಂದ ಹೊರಗೆ ಹೋದರೆ 10 ಸಲ ಚಾಮುಂಡಿಯಲ್ಲಿ ಯಾಕೇನು ಬರಲಿಲ್ಲ ಎಂದು ಅಮ್ಮ ಕಾಯುತ್ತಲೇ ಇರುತ್ತಾಳೆ. ಆದರೆ ನನಗಾಗಿ ಕಾಯುವುದೇ ಇಲ್ಲ. ಅಪ್ಪ ದಿನ ಬೆಳಗಾದರೆ ನಿನಗೆ ಪೂಜೆ ಮಾಡಿಯೇ ಮುಂದಿನ ಕೆಲಸಕ್ಕೆ ಹೊರಡುವುದು. ನಿನ್ನನ್ನು ದೇವಿ, ಶಕ್ತಿ ಎನ್ನುತ್ತಾರೆ, ಆದರೆ ನನಗಲ್ಲ. ಜ್ವಾಲ, ಇನ್ನೊಂದು ಮಾತಾಡಬೇಡ. ನನ್ನ ಸಂತೋಷ ಹಾಳು ಮಾಡಿಬಿಟ್ಟೆ.
ಲೇ ಮೀನಾ ಅವ್ರಿಗೊಂದು ಫೋನ್ ಹಾಕಿ ಹೇಳ್ತೀನಿ. ಯಾರಿಗ್ರಿ? ಅದೇ ಅವರು ವಯಸ್ಸಾದವರು, ಅದೇ ಅವ್ರು ಯಾರೋ, ಅದೇ ಕೃಷ್ಣಜ್ಜಿ ಕಡೆ. ಯಾಕೆ? ಯಾಕೆ ಅಂದ್ರೆ ನಾನು ಫೋನ್ ಮಾಡಿದ್ರೆ ಅವ್ರು ತೆಗಿತಿಲ್ಲ ಕಡೆ. ಅಯ್ಯೋ, ಅವ್ರು ಬ್ಯುಸಿ ಇರ್ಬೇಕು. ಅದೆಲ್ಲ ಸರಿ, ಅವ್ರಿಗೇನಕ್ಕೆ ಫೋನ್ ಮಾಡ್ಬೇಕು? ಹಿಂಗಾಗಿದೆ, ನಾವ್ ಹಿಂಗ್ ಅನ್ಕೊಂಡಿದೀವಿ, ನೀವ್ ಹೆಂಗ್ ಅನ್ಕೋತೀರಾ ಅಂತ ಕೇಳೋದು ಬೇಡವೇನೆ? ರೀ, ಅದಕ್ಕೆ ಮನೆಯವರೆಲ್ಲ ಬೇಡ ಅಂತ ಹೇಳಿದಾರಲ್ವಾ? ನಮ್ಮ ಚಿಂತೆಯೇ ನಮಗೆ ಹಾಸಲುಂಟು ಹೊದೆಯಲುಂಟು, ಇನ್ನು ಮನೆಯವ್ರ ಚಿಂತೆ ಕಟ್ಕೊಂಡು ನಿನಗೆ ಯಾಕೆ ಏನ್ರೆ? ಸುಮ್ಮನೆ ಅವ್ರಿಗೊಂದು ಫೋನ್ ಹಾಕು, ವಿಷಯ ಹೇಳ್ಬಿಡು. ಫೋನ್ ಹಾಕು. ಅಜ್ಜಿ ಫೋನ್. ಯಾರಪ್ಪ? ನೀನಂತೆ ಕಾಲ್ ಮಾಡ್ತಿದ್ದಾರೆ. ಇರಿ ಬಂದೆ. ಏನಾಯ್ತು? ತೆಗಿತಿಲ್ಲ. ಇನ್ನೊಂದ್ಸತಿ ಮಾಡಮ್ಮ. ಕ್ರಿಶ್, ನೋಡು, ಇವ್ರು ಇನ್ ಯಾವತ್ತೇ ಫೋನ್ ಮಾಡಿದ್ರು ನೀನ್ ರಿಸೀವ್ ಮಾಡೋ ಹಾಗಿಲ್ಲ. ಯಾಕೆ? ಇವ್ರ ಜೊತೆ ಮಾತಾಡಿದ್ರೆ ನಿಮ್ಮಮ್ಮ ನಿನ್ ಜೊತೆ ಮಾತಾಡಲ್ವಂತೆ. ಸರಿನಾ ನಿನ್ಗೆ? ಅಷ್ಟೇ, ಹೇಳಿದಿನ ಕೇಳಿ ಸುಮ್ನಾಗ್ಬಿಡ್ಬೇಕು. ರೀ, ಅವ್ರ ಫೋನ್ ತೆಗಿತಿಲ್ಲ. ಒಳ್ಳೇದಾಯ್ತು ಬಿಡು, ನೇರ ಕೂತ್ಕೊಂಡು ವೀಳ್ಯ ಬದಲಾಯಿಸ್ಬಿಡೋಣ. ರೀ, ನನ್ಗೆ ಯಾಕೋ ನೀವು ತುಂಬಾ ಆತರ ಪಡ್ತಿದ್ದೀರಾ ಅಂತ ಅನ್ಸ್ತಿದೆ. ದೇವ್ರೂ ಒಪ್ಪಿಗೆ ಕೊಡ್ತಲ್ಲ, ಮನೆಯವರು ಒಪ್ಕೊಂತಿಲ್ಲ. ದೇವ್ರು ದೇವ್ರೇನೆ ಕಡೆ. ಒಂದು ನಿರ್ಧಾರ ಒಂದು ಮಗು ಬದುಕನ್ನ ಉದ್ಧಾರ ಮಾಡತ್ತೆ ಅಂತಂದ್ರೆ ದೇವ್ರು ಯಾವತ್ತೂ ಕೆಟ್ಟದ್ದು ಮಾಡಲ್ಲ. ಇನ್ನ ಮನೆಯವರು ದತ್ತು ತಗೊಂಡ್ಮೇಲೆ ಕೃಷು ನಮ್ಮ ಮಗ ಆಗಿರ್ತಾನೆ. ನನ್ನ ಮಗ ನನ್ನ ಮನೇಲಿ ಇರೋದನ್ನ ಯಾರು ತೊಡಿಯಕ್ಕಾಗಲ್ಲ. ನಾಳೆ ಬೆಳಗ್ಗೆ ರೆಡಿಯಾಗ್ಬಿಡು, ಹೋಗೋಣ. ಚೆನ್ನಾಗಿರಲ್ಲ ರೀ ಇದೆಲ್ಲ. ಆ ಮಗು ಆಡ್ ಬೆಳ್ದಿದ್ ಜಾಗನ ಅಜ್ಜಿನ ಒಂದಿನದಲ್ಲಿ ಹೇಗ್ ಬಿಟ್ಬರಕ್ಕಾಗತ್ತೆ ಹೇಳಿ? ಜೊತೆಗೆ ಸ್ಕೂಲು, ಅಲ್ಲ ಓದ್ತಾ ಇರೋ ಮಗುನ ಏಕಾಏಕಿ ನಾವೆಲ್ಲ ಬಿಡಿಸ್ಬಿಟ್ಟು ಕರ್ಕೊಂಡ್ ಬರೋದಕ್ಕಾಗಲ್ಲ. ಬೇಕಿದ್ರೆ ನಾವು ಆಗಾಗ ಹೋಗಿ ಆ ಮಗುಗೆ ಏನೇನ್ ಬೇಕೋ ಅದನ್ನೆಲ್ಲ ಕೊಡ್ಸ್ಬಿಟ್ಟು ಬರೋಣ. ಮೊದ್ಲು ಅವ್ನು ನಮ್ ಜೊತೆ ಹೊಂದ್ಕೋಬೇಕು, ಆಮೇಲೆ ನಮ್ ಜೊತೆ ಬದುಕುನ ಕಟ್ಕೋಬಹುದು ಅಂತ ಅವ್ನ್ಗೆ ಅನ್ಸ್ಬೇಕು. ಆ ಧೈರ್ಯ ಅವನಿಗೆ ಬರೋವರೆಗೂ ನಾವು ಅವನ್ನ ಹಿಂಸೆ ಮಾಡೋದ್ ಬೇಡ ರೀ. ಕರೆಕ್ಟ್ ಅಲ್ವಾ? ಇದೆಲ್ಲ ಅವನ ಮನ್ಸಿಗೂ ಬರಬೇಕು. ಇದಕ್ಕೆ ಹೇಳೋದಲ್ವ ನಾನು, ಬೈಕು ಅಂದ್ರೆ ಸ್ಪ್ಲೆಂಡ್ರು, ಲೈಫು ಅಂದ್ರೆ ನಮ್ ಎಂಡ್ರು. ಅಲ್ಲ, ಬೋಲ ಬುದ್ಧಿ ಬಂದ್ಬಿಟ್ಟಿದೆ ಅಲ್ಲ ನಾನು ಮದುವೆ ಆದ್ಮೇಲೆ ನಿನಕ. ಹೌದೌದು, ಅದಕ್ಕಿಂತ ಮುಂಚೆ ನನ್ನ ತಲೆಗೆ ಬುದ್ಧಿನೇ ಇರ್ಲಿಲ್ಲ ಅಲ್ವಾ? ಹೌದು, ಎಲ್ಲಿತ್ತು? ಬರೀ ಕಬ್ನಾಲು ಮಲ್ಗೆ ಹೂ ಮಾತ್ರ ತುಂಬಿಕೊಂಡಿತ್ತು. ಅದೆಲ್ಲ ಹೋಗಿ ಬುದ್ಧಿ ಬಂದಿದ್ದು ನನ್ನ ಮದುವೆ ಆದ್ಮೇಲೆ. ಯಾಕಮ್ಮ ಮಗ ಬಾಡೋಯ್ತು? ಏನ್ ಸಮಾಚಾರ? ಓ ಗೋಬ, ನನಗೆ ಹಿಂಸೆ ಮಾಡಬೇಡಿ. ನನಗೆ ಮಾಡೋದಕ್ಕೆ ಬೇಜಾನ್ ಕೆಲಸ ಇಲ್ಲ. ಅನಾಥ ಬಡವರು ಈ ಗಂಡು ಬಡ್ಡೆತವು ಏನು ಬೇಕು ಅಂದ್ರೂ ಬೇಡ್ಕೋಬೇಕು. ನಮ್ ಬಾಳಗಷ್ಟು ಬೆಂಡೆಕಾಯಿ ಸಿಗಾಕ. ಭೂಮಿ, ಯಾಕೆ ಕೆಮ್ತಾ ಇದ್ಯಾ? ಏ ಭೂಮಿ, ಏನಾಯ್ತಮ್ಮ? ಯಾಕೆ ಕೆಮ್ತಾ ಇದ್ಯಾ? ಏನಿಲ್ಲ ಅತ್ತೆ. ನೀರ್ ಕೊಡ್ಲಾ? ಇಲ್ಲ ಇಲ್ಲ, ಪರವಾಗಿಲ್ಲ. ಇಲ್ಲಿ ನೋಡು, ಮುತ್ತೈದೆಯರು ಬಂದಿದ್ದಾರೆ. ಯಾರ್ದಾದ್ರೂ ಮನೆಗೆ ಹೋಗಿ ಮುತ್ತೈದೆಯರನ್ನ ಕರೆದು ಬರ್ಬೇಕು ಅನ್ಕೊಂಡೆ. ಅಷ್ಟರಲ್ಲಿ ಇವರಲ್ಲಿ ಮನೆ ಬಾಗ್ಲಿಗೆ ಬಂದಿದ್ರು. ಆ ಶ್ರೀರಾಮನೇ ಕಳಿಸ್ದಾಗೆ. ಅದ್ರಲ್ಲೂ ಹಸ್ತವ್ರಿಗೆ ಅನ್ನ ಹಾಕಿದ್ರೆ ಆ ದೇವರಿಗೆ ಅನ್ನ ಹಾಕ್ದಾಗೆ. ಭೂಮಿ, ನಿನ್ ಪೂಜೆ ಫಲನೂ ಜಾಸ್ತಿ ಸಿಗುತ್ತೆ. ಹಸ್ತವ್ರಿಗೆ ಪೂಜೆ ದಿನನೇ ಅನ್ನ ಹಾಕ್ಬೇಕು ಅಂತ ಏನೂ ಇಲ್ಲ ಅಲ್ವಾ ಅತ್ತೆ? ಅದ್ರಲ್ಲೂ ನಾನು ವ್ರತ ಮಾಡೋ ದಿವ್ಸನೇ ನಿಮ್ಗಳ ಜೊತೆ ಇವ್ರುಗಳು ಸಹ ಅಪರೂಪದ ಅತಿಥಿಗಳಾಗಿ ಸಿಕ್ಕಿರೋದು ನನ್ನ ಪುಣ್ಯ ಅಲ್ವಾ ಅತ್ತೆ? ಅತ್ತೆ, ನೀವು
ನಿಮ್ಗಳನ್ನೆಲ್ಲ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ನೀವು ನನಗೆ ಬರೀ ಅತ್ತೆ ಅಲ್ಲ, ಅದಕ್ಕೂ ಜಾಸ್ತಿ ಅತ್ತೆ. ನಾನು ಬರೀ ನಿನ್ನ ಅತ್ತೆ ಮಾತ್ರ ಅಲ್ಲ, ನಿನ್ ತಾಯಿ. ಭೂಮಿ, ದೇವ್ರ ಹೆಸರನ್ನ ಬರ್ದಿದ್ದಾಯ್ತು. ಈಗ ದೇವ್ರಿಗೆ ಆರತಿ ಮಾಡಿ ನಮ್ಮೆಲ್ರಿಗೂ ಬಾಗ್ನ ಕೊಡು, ಆಯ್ತಾ? ಸರಿ ಅತ್ತೆ. ಅತ್ತೆ, ಆರತಿ ತಗೊಳ್ಳಿ. ಅಮ್ಮ, ನೀವು ತಗೊಳ್ಳಿ. ಆರತಿ ತಗೊಳ್ಳಿ. ನನ್ನ ಆತಂಕ ನಿಮಗೆ ಅರ್ಥವಾಗುತ್ತದೆ ಎಂದು ಭಾವಿಸಿದ್ದೇನೆ. ಇನ್ನು ಕೆಲವು ದಿನಗಳಲ್ಲಿ ರೇಣುಕೆಯ ವಿವಾಹ ನಡೆಯುತ್ತದೆ. ನಂತರ ಜಮದಗ್ನಿಯನ್ನು ಮತ್ತೆ ಕರೆಸಬಹುದು. ಯಾರೋ ಏನೋ ಅಂದುಕೊಳ್ಳುತ್ತಾರೆ ಎಂದು ನಾನು ಅವನನ್ನು ದೂರ ಕಳುಹಿಸಬೇಕೆ? ನೋಡು ರೇಣುರಾಜ, ಯಾರ ಹಣೆ ಬರಹದಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತದೆ. ಅದನ್ನು ತಪ್ಪಿಸುವುದಕ್ಕೆ ನನ್ನಿಂದಾಗಲಿ ನಿನ್ನಿಂದಾಗಲಿ ಸಾಧ್ಯವೂ ಇಲ್ಲ. ಎಲ್ಲರೂ ಕಾಲನ ಕೈಗೊಂಬೆಯಷ್ಟೇ. ನಿನ್ನ ಕೋರಿಕೆಯನ್ನು ಒಪ್ಪಿಕೊಂಡು ಅಂದು ಅವನನ್ನು ರಾಜ್ಯದಿಂದ ಆಚೆ ಕಳುಹಿಸಿದ್ದೆ. ಆಗ ಹಾಗೆ ಕಳುಹಿಸುವುದಕ್ಕೆ ಕಾರಣವೂ ಇತ್ತು. ನಾನು ನೀಡಿದ ಆ ಕೆಲಸದಲ್ಲಿ ಅವನು ಗೆದ್ದು ಬಂದಿದ್ದಾನೆ. ಹೀಗಿರುವಾಗ ಮತ್ತೆ ಕಾರಣವನ್ನು ನೀಡಿ ಅವನನ್ನು ಕಳುಹಿಸುವುದಕ್ಕೆ ಸಾಧ್ಯವಿಲ್ಲ. ಗುರುಗಳೇ, ನನ್ನ ಮಾತಿನ ಸಾಕು ರೇಣುರಾಜ. ಮಗಳ ಮೇಲಿನ ನಿನ್ನ ವ್ಯಾಮೋಹ ನನಗೆ ತಿಳಿಯದ್ದೇನೂ ಅಲ್ಲ. ರೇಣುಕೆ ನಿನ್ನ ಮಗಳೆಂಬ ಮಮಕಾರ ನಿನಗಿದ್ದಂತೆ ಜಮದಗ್ನಿ ನನ್ನ ಮಗನೆಂಬ ಮಮತೆ ನನಗೂ ಇದೆ. ನಿನ್ನ ಮಗಳನ್ನು ಹೇಗೆ ನೀನು ನಿನ್ನಿಂದ ದೂರ ಕಳಿಸುವುದಕ್ಕೆ ಇಚ್ಛಿಸುವುದಿಲ್ಲವೋ ಹಾಗೆಯೇ ನನ್ನ ಮಗನನ್ನು ಅನಗತ್ಯವಾಗಿ ನನ್ನಿಂದ ದೂರ ಇರಿಸುವುದಕ್ಕೆ ಸಾಧ್ಯವಿಲ್ಲ. ಪುತ್ರ ವಾತ್ಸಲ್ಯ ನನಗೂ ಇದೆ ರೇಣುರಾಜ. ಕಾರಣವಿಲ್ಲದೆ ಒಬ್ಬ ಪ್ರಜೆಯನ್ನು ರಾಜ್ಯದಿಂದ ಹೊರಗೆ ಕಳುಹಿಸಿದರೆ ನಿರಪರಾಧಿಗೆ ಶಿಕ್ಷೆ ವಿಧಿಸಿದಂತೆ. ಇದೆಲ್ಲ ನಿನಗೆ ಅರ್ಥವಾಗಿದೆ ಎಂದುಕೊಳ್ಳುತ್ತೇನೆ. ಇನ್ನು ಇದರ ಬಗ್ಗೆ ಚರ್ಚೆ ಬೇಡ. ನಾನಿನ್ನು ಬರುತ್ತೇನೆ. ನಾನು ಕಳಿಸಿರೋ ಹಾವು ಸತ್ತು ಬಿದ್ದಿದೆ ಅಂದರೆ ಇದು ಅವಳ ಕೆಲಸ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ನನ್ನ ಮಾಂತ್ರಿಕ ಶಕ್ತಿಯಿಂದ ಸೃಷ್ಟಿಯಾದ ಶಕ್ತಿಯುತವಾದ ಸರ್ಪನ ಸಾಮಾನ್ಯರಿಂದ ಕೊಲ್ಲಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಗೆ ಆ ಮಂಗಳಾದೇವಿ ಮಾತು ಸತ್ಯ ಅಂತಾಯ್ತು. ನಾನು ಎಚ್ಚರದಿಂದಿರೋದು ಒಳ್ಳೆಯದು. ಇರಲಿ, ಇದು ಕೇವಲ ಆರಂಭ ಅಷ್ಟೇ. ಆ ರೇಣುಕೆ ಶಕ್ತಿ ಸಾಮರ್ಥ್ಯ ತಿಳ್ಕೊಳ್ಳೋದಕ್ಕೆ ನಾನು ಏರ್ಪಡಿಸಿರೋ ಒಂದು ಸಣ್ಣ ಪರೀಕ್ಷೆ. ಇದ್ರಲ್ಲಿ ಅವಳು ಗೆದ್ದಿದ್ದಾಳೆ, ಹಾಗಂತ ನಾನು ಸೋತಿದ್ದೀನಿ ಅಂತಲ್ಲ. ಬುದ್ಧಿಗಳೇ ಶರಣು. ಶಿವೋಹಂ. ಹೇಳಿ.
ನಾವು ಪಕ್ಕದ ಹಳ್ಳಿಯಿಂದ ಬಂದಿದ್ದೇವೆ. ನಮ್ಮ ಊರಲ್ಲಿ ನಡೀತಾ ಇರೋ ಸಮಸ್ಯೆಗೆ ಪರಿಹಾರ ಕೊಡ್ತೀರಾ ಅಂತ ಹುಡ್ಕೊಂಡು ಬಂದ್ವಿ ಬುದ್ಧಿಗಳೇ. ಏನಾಯ್ತು? ಅದು ನಮ್ಮೂರಿನ ದೇವಸ್ಥಾನದಲ್ಲಿ ಒಂದು ವಿಚಿತ್ರವಾದ ಸಮಸ್ಯೆ ಆಗ್ತಾ ಇದೆ. ನಿರಂತರವಾಗಿ ಆಗ್ತಾ ಇರೋದ್ರಿಂದ ದಾರಿ ಕಾಣದೆ ನಿಮ್ಮ ಹತ್ರ ಬಂದ್ವಿ ಬುದ್ಧಿ. ವಿಚಿತ್ರ ಸಮಸ್ಯೆನಾ? ಏನದು? ನಮ್ಮ ದೇವಸ್ಥಾನದಲ್ಲಿ ಒಂದು ಗಂಟೆ ಇದೆ. ಆ ಗಂಟೆ ನಾಲ್ಗೆ ಮಾಯ ಆಗ್ತಾ ಇದೆ. ಏನು? ಗಂಟೆಯ ನಾಲ್ಗೆ ಮಾಯ ಆಗೋದಾ? ಅದು ಹೇಗೆ ಸಾಧ್ಯ? ಅದೇ ನಮಗೂ ಗೊತ್ತಾಗ್ತಾ ಇಲ್ಲ ಬುದ್ಧಿ. ನಾವು ನಮ್ಮ ಊರಿನ ಜನಗಳು ಪದೇ ಪದೇ ನಾಲ್ಗೆ ಮಾಡಿ ಸಾಕ್ತಾ ಇದ್ರು. ಆ ಮಾಯಕದಿಂದ ಅದು ಕಾಣೆ ಆಗ್ತಾ ಇದೆ. ಯಾಕೀಗಾಗ್ತಿದೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಎಷ್ಟು ಬಾರಿ ನಾಲ್ಗೆನ ಮಾಡಿಸಿ ಹಾಕಿದ್ದೀರಾ? ಈಗಾಗಲೇ 4 ಬಾರಿ ಮಾಡಿಸಿದೀವಿ ಬುದ್ಧಿಗಳೇ. ಇದೊಂಥರ ಚೆನ್ನಾಗಿದೆ. ಗಂಟೆ ಹೊತ್ಕೊಂಡು ಹೋಗೋಕ್ಕೆ ಭಾರವಾಗಿರುತ್ತೆ ಅಂತ ಗಂಟೆ ಒಳಗಿರೋ ನಾಲ್ಗೆನ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಆ ಕಳ್ಳ ಯಾರೋ ದೊಡ್ಡ ಸೋಮಾರಿನೇ ಇರಬೇಕು. ಚಾಮರಸ್ವಾಮಿಗಳೇ, ಗಂಭೀರವಾದ ವಿಷಯ ಮಾತಾಡ್ತಿರುವಾಗ ನಿಮ್ಗಿಂಥದ್ದೆಲ್ಲ ಎಲ್ಲಿಂದ ಹೊಳೆಯುತ್ತೆ? ಶಂಭುಲಿಂಗ, ಈಗಷ್ಟೇ ಬುದ್ಧಿಗಳು ಹೇಳಲಿಲ್ವಾ? ಮೆದುಳಲ್ಲಿರೋ ಒಂದು ಚಿಕ್ಕ ಗ್ರಂಥಿಯಿಂದ. ಯಾವ ಲೋಹದಿಂದ ತಯಾರಾಗಿದೆ ಅಂತ ಗೊತ್ತಾ? ಪಂಚಲೋಹದ್ದು ಬುದ್ಧಿಗಳೇ. ಅದರ ನಾಲಿಗೆ ಕೂಡ ಪಂಚಲೋಹದ ಅಥವಾ ಬೇರೆಯದ್ದ? ಅದನ್ನ ಚಿನ್ನದಲ್ಲೇ ಮಾಡಿಸಿದ್ದೇವೆ. ಆಯ್ತಲ್ಲ, ಅಲ್ಲಿಗೆ ವಿಷಯ ಗೊತ್ತಾಯ್ತಲ್ಲ. ಕಾಂಚನವಿದ್ದಲ್ಲಿ ಕಳ್ಳರು ಇದ್ದಾರೆ ಅಲ್ವಾ ಬುದ್ಧಿ? ಇಲ್ಲ ಇಲ್ಲ, ಹಾಗೆ ಕಳ್ಳರು ಕದಿಯೋಕೆ ಸಾಧ್ಯನೇ ಇಲ್ಲ. ಎಲ್ಲರೂ ನಮ್ಮೂರಲ್ಲಿ ಒಬ್ರಿಗೊಬ್ರು ಪರಿಚಿತರು. ಅದು ಅಲ್ಲದೆ ಹಳ್ಳಿಯ ಪ್ರತಿಯೊಬ್ಬರು ಧನ ಕೊಟ್ಟೆ ಆ ಚಿನ್ನದ ನಾಲ್ಗೆ ಮಾಡಿ ಸಾಕಿರೋದು ಬುದ್ಧಿಗಳೇ. ಹೀಗಾಗಿ ಯಾರೂ ಕದಿಯೋ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇದು ಯಾವುದೋ ಮಾಟ ಮಂತ್ರದಿಂದ ಆಗ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆ ಈ ಜಾಗ. ಅದು ಹೇಗೆ ಒಂದೇ ಗಳಿಗೆಯಲ್ಲಿ ಇದ್ರೊಳಗಡೆ ಬಂದ್ವಿ ನಾವು? ಇನ್ನೂ ಎಂತೆಂಥ ಜಾಗ ನೋಡಬೇಕು ಅಂತಿದೆ ನಿನಗೆ? ಹಾ, ಈ ಮರುಭೂಮಿ ಅಂತಾರಲ್ಲ, ಅಲ್ಲೆಲ್ಲ ಬರೀ ಮರಳೆ ತುಂಬಿಕೊಂಡಿರತ್ತಂತೆ. ಅದನ್ನ ಯಾವತ್ತೂ ನಾನು ನೋಡೇ ಇಲ್ಲ. ಅಲ್ಲಿಗೆ ಕರ್ಕೊಂಡು ಹೋಗ್ತೀರಾ? ಕೊಂದಿನೂ ಅಲ್ಲ, ಕಣ್ಕನ್ ಕಿಂಡಿನೂ ಅಲ್ಲ ಕಾಂತ. ಓನ್ಲಿ ಬ್ರ್ಯಾಂಡಿ ಬ್ರ್ಯಾಂಡಿ ಕುಡ್ಕೊಂಡು ಬಂದಿದ್ಯೇನೋ? ನೋ ನೋ ಚಾನ್ಸೇ ಇಲ್ಲ. ಮತ್ತೆ ದೂರ ಹಿಡ್ಕೊಂಡು ಬಂದು ಬಿತ್ಕೊಂಡಿಯಲ್ಲ. ಬೇತಲ್ಲ ಅದು. ಏನಿಲ್ವೇ, ನೀರು ಕುಡಿದ್ರು ಚಿಕ್ಕ ಇರ್ತಾ ಇದೆ. ನಂಗೆ ಅನಿಸ್ತಿದೆ ಇದು ಪ್ರೀತಿಯ ಪ್ರಭಾವ. ಕುಡ್ಕೊಂತ ಹುಡುಗರ ಕಷ್ಟಗಳು 111 ತಗೊಳ್ಳಿ, ಇದರ ಜೊತೆ ಬ್ಯಾರದಿನ್ನೊಂದು. ನೋಡಿದ್ರೆ ನಂಗೆ ಇಷ್ಟು ಸಿಟ್ಟು ಬರ್ತಿದೆ ಅಂದ್ರೆ ಹಂಗೆ ತಲೆ ಹೊಡಿತು. ಕಾಪಾಡಿ. ಓ, ನಿಂಗೆ ನೆನಪಿದೆ ಇನ್ನು ನಾನೇ ನಿನ್ ಹೆಂಡತಿ ಅಂತ? ಅದು ಮರೆಯಕ್ಕಾಗುತ್ತಾ? ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಅಲ್ಲ, ಕುಡಿದ್ರೆ ನೆನಪಿರೋದಲ್ಲ ನಿಂಗೆ, ಅದಕ್ಕೆ ಕೇಳಿದೆ. ಕುಡಿದ್ರೆ
ಉಸಿರಾಡ ನಿಲ್ಸಕ್ಕಾಗುತ್ತಾ? ನೀನು ನನ್ನ ಉಸಿರಿನ ಕಾಣದಲ್ಲಿ ಬೆರ್ತಿದೀಯಾ ಚಿನ್ನ? ಚಿನ್ನ ಯಾವ ಚಿನ್ನ? ನೀನೇ ಮೈ ಬೇತಾರ್ ಇಸ್ ಬ್ಯಾಕ್. ಹಾಕೋ ಒಳ್ಳೆ ಚಿಕ್ಕ ಮಗು ಥರ ಆಡ್ತಿದ್ಯಾ? ಬೇತಾರ ನಾನು ಮಗುನೇ ಬೇಕಲ್ಲ, ಅದೇ ಆಮೇಲೆ ಅಷ್ಟೇ. ವಿಕ್ರಮ್, ನಾನೇನೇನೋ ಕೇಳಬೇಕು. ಹೇಳುವುದಕ್ಕೂ ಸಮಯ ಅಲ್ಲ. ದಿಸ್ ಇಸ್ ಸ್ಲೀಪಿಂಗ್ ಟೈಮ್. ಸುಮ್ಮನೆ ಕೂತ್ಕೊ ನೀನು. ಆ ಶಕುಂತಲ ಅವರು ನಿನ್ಗೆ ಯಾಕೆ ಹೋಗಿದೆ ಮನೆಗೆ? ಯಾಕೆ ಹೋಗಿದೆ? ಅಲ್ಲ, ಅವರೇ ನಿಂತ ಅದು ನಿಂಗೆ ಬಿಡಕ್ಕಾಗದೆ. ಯಾರು ಕೇಳಿ ನನ್ನ ಸತ್ರ ಮನೆಗೆ ಹೋದೀನಿ. ಅವ್ರು ನಿನ್ ಶತ್ರು ಅಲ್ಲ, ಅವ್ರು ನಿನ್ ಹೋಗಿ ಬಂದು ನನ್ನ ಸಂಸಾರಕ್ಕೆ ನೇಮ ನಿಂತಾಳೆ. ಅವ್ರು ಸತ್ತು ಇನ್ನೇನೆ ಏನು ಹೇಳು? ಹುಚ್ಚುಚ್ಚಾಗ ಏನೋ ಮಾತಾಡ್ಬಿಡ ಕಣ. ವಿಷಯ ಏನಂತ ಗೊತ್ತಾ ನಿಂಗೆ? ನನಗೆ ಎಲ್ಲ ವಿಷಯನೂ ಗೊತ್ತು, ನಿನಗೂ ಗೊತ್ತಿಲ್ಲ ಅಷ್ಟೇ. ಗೊತ್ತಿದ್ದೀವಿ, ನೀನು ಬಿಟ್ಟು ಹೋಗ್ತಿರ್ಲಿಲ್ಲ, ಅಮ್ಮ ನನ್ನ ಕರ್ಪಡಕ್ಕೆ ಹೊಡಿತಿರ್ಲಿಲ್ಲ. ಬಿಟ್ಟು ಹೋಗ್ತಿರ್ಲಿಲ್ಲ ಅಂದ್ರೆ ನೀನು ಹಿಡ್ಕೊಂಡು ಯಾರಿಗೂ ಹೊಡಿತಿದ್ದಲ್ಲ, ನೋಡ್ಕೊಂಡು ಸುಮ್ಮನಿರ್ಬೇಕಿತ್ತ ನಾನು. ಯು ನೋ ದ ರೀಸನ್? ಅದೇನು ಆಗಿರ್ಬೇಕು ಅನ್ನೋದು ಬೇಕಾಗಿಲ್ಲ, ನೀನು ಮಾಡಿ ತಪ್ಪು ಅಷ್ಟೇ. ಯು ಗಿವನ್ ಯುವರ್ ಜಸ್ಟಿಫಿಕೇಶನ್. ಓಕೆ, ನೋಡು, ನಿನ್ ಜೊತೆ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ಬೇಕು. ನಾನು ಕೋಆಪರೇಟ್ ಮಾಡ್ತೀಯಾ? ಸೀರಿಯಸ್, ವೆರಿ ಸೀರಿಯಸ್. ಅದ ಹೆಂಡತಿಗೆ ಮಚ್ಚಿಷ್ಟ ಅಲ್ಲ ಅನ್ಲು, ಮಚ್ಚಿಬಿಟ್ಟೆ. ಡೈಮಂಡ್ ಇಷ್ಟ ಅಲ್ಲ ಅನ್ಲು, ಅದನ್ನು ಬಿಟ್ಬಿಡ. ಈ ಡ್ರಿಂಕ್ಸ್ ಇಷ್ಟ ಅಲ್ಲ ಅನ್ಲು, ಅದನ್ನು ಬಿಟ್ಟಿದೆ. ಇವಾಗ ನಾನು ಮತ್ತು ಶತ್ರು ಮನೆಗೆ ಹೋದ್ಲಿ, ನನ್ನ ಶತ್ರು ಮನೆ. ಅದಕ್ಕೆ ಫೀಲಿಂಗ್ ಬಾಟ್ಲಿ ಇದೆ ನೋಡಿ. ಏನು ಎಣ್ಣೆಣ್ಣಿಂದ ಸಾಯ್ತೀನಿ ನೀನು? ಅಧೀರ, ನೀನು ಹೇಳ್ದಂಗೆ ನಾನು ಎಲ್ಲನೂ ಮಾಡಿದ್ದೀನಿ. ನನ್ನ ನೋವನ್ನೆಲ್ಲ ತಡ್ಕೋತಾ ಇದ್ದೀನಿ. ಇದೆಲ್ಲನೂ ನನ್ನ ಆಸೆ ನಿನ್ನ ಆಸೆನ ಈಡೇರಿಸ್ಕೊಳ್ಳೋಕೆ ಮಾಡ್ತಾ ಇದ್ದೀನಿ. ಹೇಳು, ಈಗಾದರೂ ನೀನು ನನ್ನ ಕಣ್ಣಿಗೆ ಕಾಣಿಸ್ತೀಯಾ? ನೀನು ನನ್ನವನಾಗಿದ್ಯಾ? ಹೇಳು ಹೇಳು ಅಧೀರ. ಅಧೀರ, ನೀನ್ ಇಲ್ಲೇ ಇದ್ಯಾ? ನಿನಗೆ ನಾನು ಹೇಳ್ತಿರೋದು ಕೇಳಿಸ್ತಾ ಇದ್ಯಾ? ಹೇಳ ಅಧೀರ. ಅಧೀರ, ಹೇಳಿದ್ನ ಬಿಟ್ಟು ಬೇರೆ ಏನಾದರೂ ಮಾಡ್ಬಿಟ್ನಾ? ನಾನು ಏನಾದರೂ ತಪ್ಪು ಮಾಡ್ಬಿಟ್ನಾ? ಅಧೀರ ಹೇಳು, ಹಾಗೇನಾದರೂ ತಪ್ಪು ಮಾಡಿದ್ರೆ ನನಗೆ ಹೇಳು. ಅಧೀರ, ಕಾಣಿಸ್ಕೋ ಅಧೀರ, ಎಲ್ಲಿದ್ಯಾ? ಅಧೀರ, ನೀನೇನಾ? ಅಧೀರ, ನನಗೆ ಸಂಯುಕ್ತದಿಂದ ಮುಕ್ತಿ ಸಿಕ್ತು.
ಧೀರ ಅಂಬಾಪುರದ ಅಧೀರ ನನ್ನೆಲ್ಲ ಶಕ್ತಿ ಈಗ ನಿಂದೆ. ನಿನ್ನ ಹತ್ರ ಎಷ್ಟು ಶಕ್ತಿ ಇದೆ ಅಂದ್ರೆ ಈಗ ಹೇಳ್ಕೊಳಕ್ಕಾಗದೆ ಇರೋ ಅಷ್ಟು ದೈತ್ಯಾಕಾರದ ಶಕ್ತಿ. ನೀನು ಕೂತಲ್ಲಿ ನಿಂತಲ್ಲಿ ಆ ಶಕ್ತಿನ ಬಳಸ್ಬೋದು.